await video on all about Singla's case and what could happen. To get notification, subscribe. To get notification on many such videos, subscribe this channel. ಇದು ಒಂದು ಕ್ರಿಕೆಟ್ ಮಂಡಳಿ ಮತ್ತು 12 ತಂಡಗಳ ಕತೆ. ಅವುಗಳಲ್ಲಿ ಒಂದೇ ರಾಯಲ್ಸ್ ತಂಡ. ರಾಯಲ್ಸ್ ಕ್ರಿಕೆಟ್ ತಂಡವನ್ನು ಬ್ರಿಟಿಷರು ಸ್ಥಾಪಿಸಿದ್ದರು. ರಾಯಲ್ಸ್ ತಂಡಕ್ಕೆ ಯಾವಾಗಲೂ ವಿಶೇಷ ಸೌಲಭ್ಯ ಮತ್ತು ಆದ್ಯತೆ ನೀಡಲಾಗುತ್ತಿತ್ತು. ಹಿಂದೆ ರಾಯಲ್ಸ್ ಮತ್ತು ಇತರ ಯಾವುದೇ ತಂಡಗಳ ನಡುವೆ ಕ್ರಿಕೆಟ್ ಪಂದ್ಯ ನಡೆದಾಗ ರಾಯಲ್ಸ್ ತಂಡಕ್ಕೆ 20 ಓವರ್ಗಳ ಬ್ಯಾಟಿಂಗ್ ಮಾಡುವ ಹಕ್ಕು ಇತ್ತು. ಆದರೆ ಉಳಿದ 11 ತಂಡಗಳಿಗೆ ಕೇವಲ 15 ಓವರ್ಗಳಷ್ಟೇ ಅವಕಾಶ ಇತ್ತು. ರಾಯಲ್ಸ್ ಹೊರತುಪಡಿಸಿ ಇತರೆ ತಂಡದ ಬ್ಯಾಟ್ಸ್ಮನ್ ಒಬ್ಬನು ಚೆಂಡನ್ನು ಹೊಡೆದು ಅದು ನೆಲಕ್ಕೆ ತಾಗಿ ಬೌಂಡ್ರಿ ದಾಟಿದರೆ 6 ರನ್ಗಳು ಸಿಗುತ್ತಿತ್ತು. ಚೆಂಡು ನೆಲಕ್ಕೆ ತಾಗದೇ ಬೌಂಡ್ರಿ ದಾಟಿದರೆ 10 ರನ್ಗಳು ಸಿಗುತ್ತಿತ್ತು. ಆದ್ದರಿಂದ ರಾಯಲ್ಸ್ ತಂಡಕ್ಕೆ 20 ಓವರ್ಗಳ ಬ್ಯಾಟಿಂಗ್ ಸೌಲಭ್ಯ ಇದ್ದರೂ ಇತರೆ ತಂಡಗಳಿಗೆ ಚೆಂಡು ನೆಲಕ್ಕೆ ತಾಗಿ ಅಥವಾ ತಾಗದೆ ಬೌಂಡ್ರಿ ದಾಟಿದರೆ 6 ಮತ್ತು 10 ರನ್ಗಳ ಲಾಭ ಇತ್ತು. ಹೀಗಾಗಿ ಒಂದು ಮಟ್ಟಿನ ಸಮಾನ ಅವಕಾಶ ಇತ್ತು. ಆದರೆ ನಂತರ ರಾಯಲ್ಸ್ ತಂಡಕ್ಕೆ ಮತ್ತಷ್ಟು ಸೌಲಭ್ಯ ನೀಡಲಾಯಿತು. ರಾಯಲ್ಸ್ ತಂಡ ಹೊಡೆದ 4 ರನ್ಗಳನ್ನು 6 ರನ್ಗಳಂತೆ ಹಾಗೂ 6 ರನ್ಗಳನ್ನು 8 ರನ್ಗಳಂತೆ ಪರಿಗಣಿಸಲಾಯಿತು. ಆದರೆ ರಾಯಲ್ಸ್ ಹೊರತುಪಡಿಸಿದ ಯಾವುದೇ ತಂಡಗಳು ಈ ಹೆಚ್ಚುವರಿ ಸೌಲಭ್ಯದ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಇತರೆ ತಂಡಗಳ ಮೌನದಿಂದ ಧೈರ್ಯಗೊಂಡ ಮಂಡಳಿ ಇತರೆ ತಂಡಗಳಂತೆ ರಾಯಲ್ಸ್ ತಂಡಕ್ಕೂ ಚೆಂಡು ನೆಲಕ್ಕೆ ತಾಗಿ ಬೌಂಡ್ರಿ ದಾಟಿದರೆ 6 ರನ್ ಮತ್ತು ನೆಲಕ್ಕೆ ತಾಗದೇ ದಾಟಿದರೆ 10 ರನ್ ಎಂದು ನಿರ್ಧರಿಸಿತು. ಈ ನಡುವೆ ಇತರೆ ತಂಡಗಳು ಓವರ್ಗಳ ಸಂಖ್ಯೆಯನ್ನು 25ಕ್ಕೆ ಹೆಚ್ಚಿಸಲು ಮನವಿ ಮಾಡಿದರು. ಅದಕ್ಕೆ ಬದಲಾಗಿ ಚೆಂಡು ನೆಲಕ್ಕೆ ತಾಗಿ ಬೌಂಡ್ರಿ ದಾಟಿದರೆ 4 ರನ್ ಮತ್ತು ನೆಲಕ್ಕೆ ತಾಗದೆ ದಾಟಿದರೆ 6 ರನ್ ಮಾತ್ರ ನೀಡಲು ಒಪ್ಪಿಕೊಂಡರು. ಮಂಡಳಿ ಇದನ್ನು ಒಪ್ಪಿ 15 ಓವರ್ಗಳ ಬದಲಿಗೆ 25 ಓವರ್ಗಳನ್ನು ನೀಡುವುದಾಗಿ ಹೇಳಿತು. ಏಕೆಂದರೆ ಬೌಂಡ್ರಿ ದಾಟಿದ ಚೆಂಡಿಗೆ ನೀಡುವ ರನ್ಗಳನ್ನು 6 ಮತ್ತು 10ರಿಂದ 4 ಮತ್ತು 6ಕ್ಕೆ ಇಳಿಸಲಾಗಿತ್ತು. 6ಕ್ಕೆ ಇಳಿಸಲಾಗಿದೆ ಎಂದು ಮಂಡಳಿ ಹೇಳಿತು. ಅಂದರೆ ಓವರ್ಗಳ ಹೆಚ್ಚಳವು ರನ್ಗಳ ಕಡಿತಕ್ಕೆ ಬದಲಾಗಿ ನೀಡಿದ ಸೌಲಭ್ಯ ಎಂದು ತಿಳಿಸಿತು. ಒಂದು ಸೌಲಭ್ಯಕ್ಕೆ ಬದಲಾಗಿ ಇನ್ನೊಂದು ಸೌಲಭ್ಯ ಮಾತ್ರ. ಉಳಿದ ತಂಡಗಳ ವ್ಯವಸ್ಥಾಪಕರು ಯಾವುದೇ ವಿರೋಧ ವ್ಯಕ್ತಪಡಿಸಲಿಲ್ಲ ಅಥವಾ ತಮ್ಮ ತಂಡಗಳ ಪರವಾಗಿ ಯಾವುದೇ ಸುಧಾರಣೆಯನ್ನು ಬೇಡಲಿಲ್ಲ. ಕೆಲ ಆಟಗಾರರು ಸಮಾನತೆ ಮತ್ತು ಸುಧಾರಣೆಯನ್ನು ಬೇಡಿದಾಗ ಇತರೆ ತಂಡಗಳ ವ್ಯವಸ್ಥಾಪಕರು ರಾಯಲ್ಸ್ಗೆ ಆರಂಭದಿಂದಲೇ ಈ ಸೌಲಭ್ಯಗಳಿವೆ ಎಂದು ಹೇಳಿದರು. ಅವರು ಸಮಾನತೆ ಕೇಳುವುದು ಎಂದರೆ ರಾಯಲ್ಸ್ ವಿರುದ್ಧ ಹೋರಾಡುವುದು ಮತ್ತು ಕ್ರಿಕೆಟ್ನ ಹಿತಾಸಕ್ತಿಗೆ ಹಾನಿ ಮಾಡುವುದು ಎಂದು ಹೇಳಿದರು. ಇತರೆ ತಂಡಗಳ ವ್ಯವಸ್ಥಾಪಕರ ಬೆಂಬಲವಿಲ್ಲದೆ ಉಳಿದ ತಂಡಗಳ ಆಟಗಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅಸಮಾನತೆ ಮುಂದುವರಿದಿದೆ. ರಾಯಲ್ಸ್ ತಂಡದ ಆಟಗಾರನು ಒಂದು ಹೊಡೆತಕ್ಕೆ 10 ರನ್ ಪಡೆಯುತ್ತಿದ್ದರೆ ಅದೇ ಹೊಡೆತಕ್ಕೆ ಇತರೆ ತಂಡಗಳ ಆಟಗಾರರು ಕೇವಲ 6 ರನ್ಗಳನ್ನು ಮಾತ್ರ ಪಡೆಯುತ್ತಿದ್ದಾರೆ. ಈ ಭೇದ ಭಾವ ಇನ್ನೂ ಮುಂದುವರಿದಿದೆ. ಆದರೆ ಇತರೆ ತಂಡಗಳ ವ್ಯವಸ್ಥಾಪಕರು ಹೋರಾಡಲು ನಿರಾಕರಿಸುತ್ತಿದ್ದಾರೆ. ದುರದೃಷ್ಟವಶಾತ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇತರೆ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳ ಸೌಲಭ್ಯಗಳ ವಿಷಯದಲ್ಲಿಯೂ ಇದೇ ಕಥೆ ಮುಂದುವರೆದಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೌಕರರು, ಅಧಿಕಾರಿಗಳು, ನಿವೃತ್ತರು ಮತ್ತು ಪಿಂಚಣಿದಾರರು ಹಿಂದಿನ ಅಸೋಸಿಯೇಟ್ ಬ್ಯಾಂಕ್ಗಳವರಿಗಿಂತ ಹೆಚ್ಚು ಮತ್ತು ವಿಶೇಷ ಸೌಲಭ್ಯ ಮತ್ತು ಆದ್ಯತೆಯ ವರ್ತನೆ ಪಡೆಯುತ್ತಿದ್ದಾರೆ. ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳ ನೌಕರರ ಸಂಘಗಳು, ಅಧಿಕಾರಿಗಳ ಸಂಘಗಳು ಹಾಗೂ ನಿವೃತ್ತರ ಸಂಘಟನೆಗಳ ಯಾವುದೇ ನಾಯಕರು ಸಮಾನತೆ ಕೇಳುವುದಕ್ಕೂ ಹಿಂಜರಿಯುತ್ತಾರೆ. ಆದರೆ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಸಮಾನತೆ ಬೇಡುತ್ತಾರೆ. ಅದು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ ಕೂಡ ಅಲ್ಲ. ಸಮಯ ಬಂದಿದೆ. ನೌಕರರು, ಅಧಿಕಾರಿಗಳು, ನಿವೃತ್ತರು ಮತ್ತು ಪಿಂಚಣಿದಾರರು ಈಗಲೇ ಕ್ರಮ ಕೈಗೊಳ್ಳಬೇಕು. ಯಾರೂ ಕಾಯಬಾರದು. समान हक्कु ಮತ್ತು ಸಮಾನತೆಗೆ ಆಗ್ರಹಿಸಿ ಹೋರಾಡಬೇಕು. स्वागत है हमारे नए YouTube चैनल में आपके ज्ञान को समृद्ध बनाने की एक नई पहल. आज ही सब्सक्राइब करें और अभी सब्सक्राइब बटन दबाएं.